ಡಿಸಿಎಂ ಡಿಕೆ ಶಿವಕುಮಾರ್ ಸಂವಾದ ಕಾರ್ಯಕ್ರಮದಲ್ಲಿ ಆಗಿರುವ ಹೈಡ್ರಾಮಾ ಇದು. ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಶಾಸಕ ಮುನಿರತ್ನ ನಡುವೆ ಮಹಾ ಸಂಗ್ರಾಮವೇ ನಡೆದು ಹೋಗಿದೆ. ಪರಿಟೋಪಿ ಎಂಎಲ್ಎ ಬಾಯಿಲ್ಲಿ ಅಂತೇಳಿ ಡಿಕೆ ಶಿವಕುಮಾರ್ ಅವರು ಕರೀತಾರೆ. ಆಗ ವೇದಿಕೆಗೆ ಎದುರುಗಡೆ ಕುಳಿತಿದ್ದಂತ ಮುನಿರತ್ನ ಬರ್ತಾರೆ. ಡಿಸಿಎಂ ಡಿಕೆಶಿ ಈ ವೇಳೆ ವೇದಿಕೆಗೆ ಬಂದು ಮುನಿರತ್ನ ಗಲಾಟೆ ಮಾಡ್ತಾರೆ. ಡಿಕೆ ಶಿವಕುಮಾರ್ ಕರೀತಾರಲ್ಲ, ಆಗ ಮುನಿರತ್ನ ವೇದಿಕೆಗೆ ಬಂದು ಗಲಾಟೆ ಮಾಡ್ತಾರೆ. ಹೈಡ್ರಾಮಾ ಆಗುತ್ತೆ. ಧರಣಿ ಕುಳಿತ ಮುನಿರತ್ನ ಯಾವೊಬ್ಬ ಶಾಸಕ ಸಂಸದರಿಗೂ ಕೂಡ ಆಹ್ವಾನವನ್ನ ನೀಡಿಲ್ಲ. ಇದು ಸರ್ಕಾರದ ಕಾರ್ಯಕ್ರಮ, ಕಾಂಗ್ರೆಸ್ನದ್ದು ಅಲ್ಲ. ಡಿಕೆಶಿ ವಿರುದ್ಧ ಬಿಜೆಪಿ ಶಾಸಕ ಮುನಿರತ್ನ ಧರಣಿ ಕುಳಿತುಕೊಂಡು ಆನಂತರ ಸಿಡಿದೇಳ್ತಾರೆ. ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೀನಿ, ಎಲ್ಲರ ಜೊತೆ. ಓಕೆ, ಬಹಳ ಸಂತೋಷ. ಆಯ್ತು, ನೆಕ್ಸ್ಟ್ ಎಮ್ಮೆಲ್ಯೆ ಅವರು ಬಂದಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಸಂವಾದ ಕಾರ್ಯಕ್ರಮದಲ್ಲಿ ಆಗಿರುವ ಹೈಡ್ರಾಮಾ ಇದು. ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಶಾಸಕ ಮುನಿರತ್ನ ನಡುವೆ ಮಹಾ ಸಂಗ್ರಾಮವೇ ನಡೆದು ಹೋಗಿದೆ. ಪರಿಟೋಪಿ ಎಂಎಲ್ಎ ಬಾಯಿಲ್ಲಿ ಅಂತೇಳಿ ಡಿಕೆ ಶಿವಕುಮಾರ್ ಅವರು ಕರೀತಾರೆ. ಆಗ ವೇದಿಕೆಗೆ ಎದುರುಗಡೆ ಕುಳಿತಿದ್ದಂತ ಮುನಿರತ್ನ ಬರ್ತಾರೆ. ಡಿಸಿಎಂ ಡಿಕೆಶಿ ಈ ವೇಳೆ ವೇದಿಕೆಗೆ ಬಂದು ಮುನಿರತ್ನ ಗಲಾಟೆ ಮಾಡ್ತಾರೆ. ಡಿಕೆ ಶಿವಕುಮಾರ್ ಕರೀತಾರಲ್ಲ, ಆಗ ಮುನಿರತ್ನ ವೇದಿಕೆಗೆ ಬಂದು ಗಲಾಟೆ ಮಾಡ್ತಾರೆ. ಹೈಡ್ರಾಮಾ ಆಗುತ್ತೆ. ಧರಣಿ ಕುಳಿತ ಮುನಿರತ್ನ ಯಾವೊಬ್ಬ ಶಾಸಕ ಸಂಸದರಿಗೂ ಕೂಡ ಆಹ್ವಾನವನ್ನ ನೀಡಿಲ್ಲ. ಇದು ಸರ್ಕಾರದ ಕಾರ್ಯಕ್ರಮ, ಕಾಂಗ್ರೆಸ್ನದ್ದು ಅಲ್ಲ. ಡಿಕೆಶಿ ವಿರುದ್ಧ ಬಿಜೆಪಿ ಶಾಸಕ ಮುನಿರತ್ನ ಧರಣಿ ಕುಳಿತುಕೊಂಡು ಆನಂತರ ಸಿಡಿದೇಳ್ತಾರೆ. ಎಮ್ಮೆಲ್ಯೆ ಅವರು ಬಂದಿದ್ರು. ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೀನಿ, ಎಲ್ಲರ ಜೊತೆ. ಓಕೆ, ಬಹಳ ಸಂತೋಷ. ಆಯ್ತು, ನೆಕ್ಸ್ಟ್ ಎಮ್ಮೆಲ್ಯೆ ಅವರು ಬಂದಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಸಂವಾದ ಕಾರ್ಯಕ್ರಮದಲ್ಲಿ ಆಗಿರುವ ಹೈಡ್ರಾಮಾ ಇದು. ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಶಾಸಕ ಮುನಿರತ್ನ ನಡುವೆ ಮಹಾ ಸಂಗ್ರಾಮವೇ ನಡೆದು ಹೋಗಿದೆ. ಪರಿಟೋಪಿ ಎಂಎಲ್ಎ ಬಾಯಿಲ್ಲಿ ಅಂತೇಳಿ ಡಿಕೆ ಶಿವಕುಮಾರ್ ಅವರು ಕರೀತಾರೆ. ಆಗ ವೇದಿಕೆಗೆ ಎದುರುಗಡೆ ಕುಳಿತಿದ್ದಂತ ಮುನಿರತ್ನ ಬರ್ತಾರೆ. ಡಿಸಿಎಂ ಡಿಕೆಶಿ ಈ ವೇಳೆ ವೇದಿಕೆಗೆ ಬಂದು ಮುನಿರತ್ನ ಗಲಾಟೆ ಮಾಡ್ತಾರೆ. ಡಿಕೆ ಶಿವಕುಮಾರ್ ಕರೀತಾರಲ್ಲ, ಆಗ ಮುನಿರತ್ನ ವೇದಿಕೆಗೆ ಬಂದು ಗಲಾಟೆ ಮಾಡ್ತಾರೆ. ಹೈಡ್ರಾಮಾ ಆಗುತ್ತೆ. ಧರಣಿ ಕುಳಿತ ಮುನಿರತ್ನ ಯಾವೊಬ್ಬ ಶಾಸಕ ಸಂಸದರಿಗೂ ಕೂಡ ಆಹ್ವಾನವನ್ನ ನೀಡಿಲ್ಲ. ಇದು ಸರ್ಕಾರದ ಕಾರ್ಯಕ್ರಮ, ಕಾಂಗ್ರೆಸ್ನದ್ದು ಅಲ್ಲ. ಡಿಕೆಶಿ ವಿರುದ್ಧ ಬಿಜೆಪಿ ಶಾಸಕ ಮುನಿರತ್ನ ಧರಣಿ ಕುಳಿತುಕೊಂಡು ಆನಂತರ ಸಿಡಿದೇಳ್ತಾರೆ. ಎಮ್ಮೆಲ್ಯೆ ಅವರು ಬಂದಿದ್ರು. ಆಮೇಲೆ
ಅಲ್ಲ ನಿಮ್ಗೆ ಕರೆದಿದ್ದಕ್ಕೆ ನಾನು ನಿಮ್ಗೆ ಸಂತೋಷ ಪಡ್ತೀನಿ. ಆಯ್ತು ಕೂತ್ಕೋ ಆಮೇಲೆ ನೀವು ಮೈಕ್ ಕೊಡಿ, ಒಂದ್ ಮಾತಲ್ಲ ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೀನಿ, ಎಲ್ಲರ ಜೊತೆ. ಓಕೆ, ಬಹಳ ಸಂತೋಷ. ಆಯ್ತು, ನೆಕ್ಸ್ಟ್. ಎಮ್ಮೆಲ್ಯೆ ಅವರು ಬಂದಿ ಕಡೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಂವಾದ ಕಾರ್ಯಕ್ರಮದಲ್ಲಿ ಆಗಿರುವ ಹೈಡ್ರಾಮಾ ಇದು. ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಶಾಸಕ ಮುನಿರತ್ನ ನಡುವೆ ಮಹಾ ಸಂಗ್ರಾಮವೇ ನಡೆದು ಹೋಗಿದೆ. ಕರಿಟೋಪಿ ಎಂಎಲ್ಎ ಬಾಯಿಲ್ಲಿ ಅಂತೇಳಿ ಡಿಕೆ ಶಿವಕುಮಾರ್ ಅವರು ಕರೀತಾರೆ. ಆಗ ವೇದಿಕೆಗೆ ಎದುರುಗಡೆ ಕುಳಿತಿದ್ದಂತ ಮುನಿರತ್ನ ಬರ್ತಾರೆ. ಡಿಸಿಎಂ ಡಿಕೆಶಿ ಈ ವೇಳೆ ವೇದಿಕೆಗೆ ಬಂದು ಮುನಿರತ್ನ ಗಲಾಟೆ ಮಾಡ್ತಾರೆ. ಡಿಕೆ ಶಿವಕುಮಾರ್ ಕರೀತಾರಲ್ಲ, ಆಗ ಮುನಿರತ್ನ ವೇದಿಕೆಗೆ ಬಂದು ಗಲಾಟೆ ಮಾಡ್ತಾರೆ. ಹೈಡ್ರಾಮಾ ಆಗುತ್ತೆ. ಧರಣಿ ಕುಳಿತ ಮುನಿರತ್ನ ಯಾವೊಬ್ಬ ಶಾಸಕ ಸಂಸದರಿಗೂ ಕೂಡ ಆಹ್ವಾನವನ್ನ ನೀಡಿಲ್ಲ. ಇದು ಸರ್ಕಾರದ ಕಾರ್ಯಕ್ರಮ, ಕಾಂಗ್ರೆಸ್ನದ್ದು ಅಲ್ಲ. ಡಿಕೆಶಿ ವಿರುದ್ಧ ಬಿಜೆಪಿ ಶಾಸಕ ಮುನಿರತ್ನ ಧರಣಿ ಕುಳಿತುಕೊಂಡು ಆನಂತರ ಸಿಡಿದೇಳ್ತಾರೆ. ಎಮ್ಮೆಲ್ಯೆ ಅವರು ಬಂದಿ ಕಡೆ. ಹೊಸ ಕರೆಂಟ್ ಆಮೇಲೆ 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 ಬನ್ನಿ ಕೂತ್ಕೋ. ಒಂದ್ ನಿಮಿಷ ಮೈಕ್ ಕೊಡಿ, ಒಂದ್ ನಿಮಿಷ ಮೈಕ್ ಕೊಡಿ. ಅಲ್ಲ ನಿಮ್ಗೆ ಕರೆದಿದ್ದಕ್ಕೆ ನಾನು ನಿಮ್ಗೆ ಸಂತೋಷ ಪಡ್ತೀನಿ. ಆಯ್ತು ಕೂತ್ಕೋ ಆಮೇಲೆ. ನೀವು ಮೈಕ್ ಕೊಡಿ, ಒಂದ್ ಮಾತಲ್ಲ ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೀನಿ, ಎಲ್ಲರ ಜೊತೆ. ಓಕೆ, ಬಹಳ ಸಂತೋಷ. ಆಯ್ತು, ನೆಕ್ಸ್ಟ್. ಎಮ್ಮೆಲ್ಯೆ ಅವರು ಬಂದಿ ಕಡೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಂವಾದ ಕಾರ್ಯಕ್ರಮದಲ್ಲಿ ಆಗಿರುವ ಹೈಡ್ರಾಮಾ ಇದು. ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಶಾಸಕ ಮುನಿರತ್ನ ನಡುವೆ ಮಹಾ ಸಂಗ್ರಾಮವೇ ನಡೆದು ಹೋಗಿದೆ. ಕರಿಟೋಪಿ ಎಂಎಲ್ಎ ಬಾಯಿಲ್ಲಿ ಅಂತೇಳಿ ಡಿಕೆ ಶಿವಕುಮಾರ್ ಅವರು ಕರೀತಾರೆ. ಆಗ ವೇದಿಕೆಗೆ ಎದುರುಗಡೆ ಕುಳಿತಿದ್ದಂತ ಮುನಿರತ್ನ ಬರ್ತಾರೆ. ಡಿಸಿಎಂ ಡಿಕೆಶಿ ಈ ವೇಳೆ ವೇದಿಕೆಗೆ ಬಂದು ಮುನಿರತ್ನ ಗಲಾಟೆ ಮಾಡ್ತಾರೆ. ಡಿಕೆ ಶಿವಕುಮಾರ್ ಕರೀತಾರಲ್ಲ, ಆಗ ಮುನಿರತ್ನ ವೇದಿಕೆಗೆ ಬಂದು ಗಲಾಟೆ ಮಾಡ್ತಾರೆ. ಹೈಡ್ರಾಮಾ ಆಗುತ್ತೆ. ಧರಣಿ ಕುಳಿತ ಮುನಿರತ್ನ ಯಾವೊಬ್ಬ ಶಾಸಕ ಸಂಸದರಿಗೂ ಕೂಡ ಆಹ್ವಾನವನ್ನ ನೀಡಿಲ್ಲ. ಇದು ಸರ್ಕಾರದ ಕಾರ್ಯಕ್ರಮ, ಕಾಂಗ್ರೆಸ್ನದ್ದು ಅಲ್ಲ. ಡಿಕೆಶಿ ವಿರುದ್ಧ ಬಿಜೆಪಿ ಶಾಸಕ ಮುನಿರತ್ನ ಧರಣಿ ಕುಳಿತುಕೊಂಡು ಆನಂತರ ಸಿಡಿದೇಳ್ತಾರೆ. ಎಮ್ಮೆಲ್ಯೆ ಅವರು ಬಂದಿ ಕಡೆ. ಹೊಸ ಕರೆಂಟ್ ಆಮೇಲೆ 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 ಒಂದ್ ನಿಮಿಷ ಮೈಕ್ ಆಮೇಲೆ ಆಮೇಲೆ ಬನ್ನಿ ಕೂತ್ಕೋ. ಒಂದ್ ನಿಮಿಷ ಮೈಕ್ ಕೊಡಿ, ಒಂದ್ ನಿಮಿಷ ಮೈಕ್ ಕೊಡಿ. ಅಲ್ಲ ನಿಮ್ಗೆ ಕರೆದಿದ್ದಕ್ಕೆ ನಾನು ನಿಮ್ಗೆ ಸಂತೋಷ ಪಡ್ತೀನಿ. ಆಯ್ತು ಕೂತ್ಕೋ ಆಮೇಲೆ. ನೀವು ಮೈಕ್ ಕೊಡಿ, ಒಂದ್ ಮಾತಲ್ಲ ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೀನಿ, ಎಲ್ಲರ ಜೊತೆ. ಓಕೆ, ಬಹಳ ಸಂತೋಷ. ಆಯ್ತು, ನೆಕ್ಸ್ಟ್. ಎಮ್ಮೆಲ್ಯೆ ಅವರು ಬಂದಿ ಕಡೆ.